ಇಂದಿನ ಸಂಚಿಕೆಯಲ್ಲಿ ಆಸೆ. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವರು ಸೂರ್ಯಂಗೆ ಕೇಳ್ತಾರೆ, ಇಲ್ಲಿ ಮೀನಾ ಅಂದರೆ ಯಾರು ಅಂತ ಕೇಳ್ತಾರೆ. ಯಾಕೆ ಸರ್ ಅಂತ ಹೇಳ್ತಾರೆ. ಸಾಕ್ಷಿ ಹಾಕಿದ್ದೆ ಮೀನಾ ಅಂತ ಹೇಳ್ತಾರೆ. ಅಯ್ಯೋ ಸರ್, ಅವಳಿಗೇನು ಗೊತ್ತಾಗಲ್ಲ ಸರ್, ಆ ಥರ ಏನು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಆಗ ಪೊಲೀಸವರು ಕಾನ್ಸ್ಟೇಬಲನ್ನು ಕಳಿಸ್ತಿರ್ತಾರಲ್ಲ ದೇವಸ್ಥಾನದಿಂದ ಅಲ್ಲಿ ಸಹಿ ಹಾಕಿರೋ ರಿಜಿಸ್ಟರ್ ಬುಕ್ಕನ್ನು ತೆಗೆದುಕೊಂಡು ಬಂದಿರ್ತಾರೆ. ಆ ಕಾನ್ಸ್ಟೇಬಲ್ಲು ಆ ಬುಕ್ಕನ್ನು ಪೊಲೀಸವ್ರಿಗೆ ಕೊಟ್ಟಿರ್ತಾರೆ. ಆಗ ಪೊಲೀಸರು ಆ ಬುಕ್ಕನ್ನು ತೋರಿಸ್ತಾರೆ, ಇಲ್ಲಿ ನೋಡು ಸಹಿ ಹಾಕಿದ್ದು ಮೀನಾ ಅಂತ. ಆವಾಗ ಸೂರ್ಯ ಅವರು ಮೀನಾ ಹತ್ರ ಬಂದು ಕೆನ್ನೆಗೆ ಹೊಡಿತಾರೆ. ಹೊಡೆದಾಗ, ಏಯ್ ಲೋಫರ್, ಯಾಕೋ ಹೆಣ್ಮಗಳಿಗೆ ಹೊಡಿತಾ ಇದೆಯಾ ಅಂತ ಹೇಳ್ತಾರೆ. ತಾಳಿ ಕಟ್ಟಿದ್ದೀನಿ ಸರ್, ನನಗೆ ರೈಟ್ಸ್ ಇಲ್ವಾ ಅಂತ ಸೂರ್ಯ ಅವರು ಹೇಳ್ತಾರೆ. ಸೂರ್ಯ ಅವರು ಹೇಳಿದಾಗ, ನೋಡು ನೀನು ಏನು ಬೇಕಾದರೂ ಮಾಡು, ಆದರೆ ಕೈ ಮಾಡೋಕ್ಕೆ ಹೋಗಬೇಡ, ಕೈ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಅಂತಲೇ ಪೊಲೀಸರು ಸೂರ್ಯ ಹಂಗೆ ಹೇಳ್ತಾರೆ. ಆಗ ಯಾಕೆ ಈ ಥರ ಮಾಡಿದೆ ಹಾಂ, ನಮ್ಮಪ್ಪನ ಈ ಪರಿಸ್ಥಿತಿಗೆ ತಂದುಬಿಟ್ಟಿಯಲ್ಲೇ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಬಂದು, ಎಂಥ ಹೆಂಗಸೆ ನೀನು, ಇಷ್ಟೆಲ್ಲ ಆಗ್ತಾಯಿದ್ರು ಬಾಯಿ ಮುಚ್ಕೊಂಡೇ ಇದ್ದೀಯಲ್ಲೇ ನೀನು ಅಂತ ಮೀನಾ ಅವರಿಗೂ ರೋಹಿಣಿ ಹೇಳ್ತಾರೆ. ಆಗ ಶಾಂತಿಯವರು, ರೀ ನೋಡಿದ್ರಾ ಮುದ್ದಿನ ಸೊಸೆ ಯಾವ ಥರ ಆಸೆ ಇಟ್ಕೊಂಡು ತಂದಿದ್ದೆ, ಮನೆ ಬೆಳಗ್ತಾಳೆ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಈ ಥರ ಪರಿಸ್ಥಿತಿಗೆ ತಂದುಬಿಟ್ಲಲ್ಲ ಸರ್ ಬರ್ರಿ ಅಂತ ರಂಗನಾಥ್ ಅವರಿಗೆ ಶಾಂತಿಯವರು ಹೇಳ್ತಾರೆ. ಆಗ ನೋಡು, ನಾನು ನನ್ನ ಫ್ಯಾಮಿಲಿನ ಕಾಪಾಡೋದು ನನಗೆ ಗೊತ್ತು, ಇನ್ನು ಮುಂದೆ ಯಾವತ್ತೂ ನನಗೆ ನೀನು ಮುಖ ತೋರಿಸ್ಬೇಡ ಅಂತ ಹೇಳಿ ಸೂರ್ಯ ಅವರು ಮೀನಾ ಅವ್ರ ಕೈಯನ್ನು ಹಿಡಿದು ಹೊರಗಡೆ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಿಡ್ತಾರೆ. ಬಿಟ್ಟಾಗ ಇವರು ಶಾಂತಿ, ರೋಹಿಣಿ, ಮನೋಜ್ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಯಾರು ಬಿಡಿಸೋದು ನಿಮ್ಮ ಅಪ್ಪನ ಅಂತ ಶಾಂತಿಯವರು ಮನೋಜ್ ಅವ್ರಿಗೆ ಕೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಅವರು ಬಾಗಿಲಿಂದ ಹೊರಗಡೆ ಬಂದು, ನಾನು ಬಿಡಿಸ್ತೀನಿ ನಮ್ಮಪ್ಪನ, ಎಂಥ ಪ್ರಾಬ್ಲಮ್ ಬಂದರೂ ಅಡ್ಡಿಲ್ಲ, ನಾನು ಸಾಲ್ವ್ ಮಾಡಿ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಪೊಲೀಸವರು ರೌಂಡ್ಸಿಗೆ ಹೋಗೋ ಟೈಮ್ ಆಗುತ್ತೆ. ಅವಾಗ ಅಲ್ಲಿ ರೌಂಡ್ಸಿಗೆ ಹೋಗುವಾಗ ಬರ್ತಾ ಇರ್ತಾರೆ. ನೀವ್ಯಾರು ಇನ್ನೂ ಮನೆಗೆ ಹೋಗಿಲ್ವಾ ಅಂತ ಕೇಳ್ತಾರೆ ಪೊಲೀಸವರು. ಕೇಳಿದಾಗ, ಸರ್ ನಿಮ್ಮ ಕಾಲಿಗೆ ಬಿಡ್ತೀನಿ ಸರ್, ದಯವಿಟ್ಟು ನಮ್ಮ ಅಪ್ಪನ ಬಿಟ್ಬಿಡಿ ಸರ್, ರವಿನ ನಾ ಕರ್ಕೊಂಡು ಬರ್ತೀನಿ ಪ್ಲೀಸ್ ಸರ್ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾರೆ ಸೂರ್ಯ ಅವರು. ಆದರೆ ಅವರು ಪೊಲೀಸರವರು ಕೇಳಲ್ಲ. ನೋಡು, ಕಮಿಷನರ್ ಅಂತನೂ ಹೋಗಿದೆ, ಇದು ವಾಸುದೇವ್ ಅವರು ಫ್ರೆಂಡ್ ಅಂತೆ ಕಮಿಷನರು, ಅವರು ಹೇಳಿದ್ದಾರೆ, ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಈಗ ನಾನು ರೌಂಡ್ಸಿಗೆ ಹೋಗಿ ಬರೋಷ್ಟರಲ್ಲಿ ಈಗ ನೀವು ಎಲ್ಲರೂ ಹೋಗಿರಬೇಕು ಅಂತ ಹೇಳ್ತಾರೆ. ಆಗ ಇವ್ರು 4 ಜನ ಬಂದು ನಿಂತ್ಕೊಂಡಿರ್ತಾರೆ. ಅಲ್ಲಿ ಮೀನಾ ಕಾಣ್ತಾಳೆ ಶಾಂತಿಗೆ. ಎಂಥ ಅನಿಷ್ಟನೇ ನೀನು, ಎಂಥ ಅನಿಷ್ಟ, ನಾನು ನಿನ್ನ ಮದುವೆ ಮಾಡಿಕೊಳ್ಳೇಬಾರ್ದು ನನ್ನ ಮಗಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಯಜಮಾನರು ಮದುವೆ ಮಾಡ್ಕೊಂಡ್ಬಿಟ್ರು, ಎಂಥ ದರಿದ್ರನೇ ನೀನು ಅಂತ ಶಾಂತಿಯವರು ಮೀನಾ ಅವರಿಗೆ ಹೇಳ್ತಾರೆ. ಮೀನಾ ಅಲ್ಲೇ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾಳೆ, ಅಳ್ತಾ ನಿಂತ್ಕೊಂಡಿರ್ತಾಳೆ. ಹೋಗಿ ಇಂಥ ಭಾಳ ಆಯ್ತಲ್ಲಿ ನಿಂದು, ನನ್ನ ಗಂಡನ್ನು ಜೈಲೊಳಗೆ ಹಾಕೋ ರೀತಿ ಮಾಡಿಬಿಟ್ಟಿಯಲ್ಲಿ ನೀನು ಅಂತ ಶಾಂತಿಯವರು ಮೀನಾ ಅವರಿಗೆ ಬೈತಾ ಇರ್ತಾರೆ. ಅಲ್ಲಿ ಹಿಂದ್ಗಡೆ ರೋಹಿಣಿ, ಮನೋಜ, ಸೂರ್ಯ ಅವರು ಅಲ್ಲೇ ಇರ್ತಾರೆ. ಆಗ ಸೂರ್ಯ ಅವರು ಕೇಳ್ತಾರೆ, ಅಪ್ಪ ಏನಾರು ತಿಂಡಿ ತಿಂದ್ರ ಅಂತ ಸೂರ್ಯ ಅವರು ಕೇಳ್ತಾರೆ. ಕೇಳಿದಾಗ ಏನು ಮಾಡ್ತಾರೆ, ಶಾಂತಿಯವರು ಹೇಳ್ತಾರೆ, ಬೆಳಗಿಂದ ಏನು ತಿಂಡಿ ತಿಂದಿಲ್ಲಪ್ಪ ಅಂತ ಹೇಳ್ತಾರೆ. ಬೆಳಗಿಂದ ಏನು ತಿಂಡಿ ತಿಂದಿಲ್ಲ ಅಂದಾಗ, ಹಾಂ ಸರಿ ನಾನು ಹೋಗಿ ತಿಂಡಿ ತರ್ತೀನಿ ಅಂತ ಸೂರ್ಯ ಶಾಂತಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಗೆ ಹೋಗೋ ಹೊತ್ತಿಗೆ ಅಲ್ಲಿ ಬಾಗಿಲು ಹೊರಗಡೆ ಇರ್ತಾಳಲ್ಲ ಮೀನನ ಹತ್ರ ಭೇಟಿ ಆಗ್ತಾನೆ. ಛತ್ರಿ ಹಿಡ್ಕೊಂಡು ಬರ್ತಾ ಇರ್ತಾನೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆಗ ಛತ್ರಿ ಹಿಡ್ಕೊಂಡು ಬಂದಾಗ, ಕೇಳ್ರಿ ನನ್ನ ಮಾತು ಕೇಳ್ರಿ ಅಂತ ಮೀನಾ ಸೂರ್ಯಂಗೆ ಹೇಳ್ತಾ ಇರ್ತಾಳೆ. ಆಗ ಕಳೆ ನೀನು ಎಂಥವಳಂತ ನಾನು ಈಗ ತಿಳ್ಕೊಂಡೆ ಅಂತ ಹೇಳ್ತಾರೆ. ಆವಾಗ ಸೂರ್ಯ ಅವರು ತಿಂಡಿ ತರೋಕ್ಕೆ ಹೋಗ್ತಾರೆ. ತಿಂಡಿ ತಗೊಂಬಂದಾಗ ಈ ಕಡೆ ಫೋನ್ ಮಾಡಿ ಹೇಳ್ತಾರೆ, ನೋಡಿ ನಾನಿದ್ದೀನಿ ಬಿಡಿಸ್ತೀನಿ ಅಂತ ಹೇಳಿರ್ತಾರಲ್ಲ. ಆಗ ಸೂರ್ಯ ಅವರು ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾರೆ, ಗೆಳೆಯಂದ್ರಿಗೆ ಫೋನ್ ಮಾಡಿ ಅವ್ರು ಹೇಳ್ತಾರೆ, ರವಿ ಎಲ್ಲಿದ್ದಾನೆ ಅಂತ ಹುಡುಕರು, ನನ್ನ ರಕ್ತ ಹಚ್ಕೊಂಡು ಹೊಂಟಿದ್ದಾನಲ್ಲ ಅವನು ಎಲ್ಲಿ ಇದ್ದರೂ ಹುಡುಕೊಂಡು ಕರ್ಕೊಂಡು ಬಂದು ಜಲ್ಲಿಗೆ ಕರ್ಕೊಬನ್ನಿ ಅಂತ ಸೂರ್ಯ ಅವರು ಹೇಳ್ತಾರೆ. ಸೂರ್ಯ ಅವರು ಹೇಳಿದಾಗ ಇಲ್ಲಿ ಮತ್ತೆ ತಿಂಡಿ ತೊಗೊಂಡು ಬಂದುಬಿಡ್ತಾರಲ್ಲ ಇವರು. ಅಪ್ಪ ಏನರು ತಿಂಡಿ ತಿಂದಿದ್ದೇನಪ್ಪ ಅಂತ ಕೇಳ್ತಾರೆ. ಅವಾಗ, ಅಪ್ಪ ನಾನು ಹೋಗಿ ತಿಂಡಿ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋದಾಗ ಹೋಗಿ ತಿಂಡಿ ತೊಗೊಂಬಂದ, ಅಪ್ಪ ಒಂದು ತುತ್ತು ಏನಾದರೂ ತಿನ್ನಪ್ಪ ಅಂತ ಹೇಳ್ತಾರೆ. ಅಪ್ಪ ನೀ ಏನು ತೊಂದರೆ ಮಾಡ್ಕೋಬೇಡಪ್ಪ, ನಾನಿದ್ದೀನಪ್ಪ, ನಾನು ಬಿಡಿಸ್ತೀನಿ ನಿನಗೆ, ಜೈಲಿಂದ ನಾನು ಹೊರಗಡೆ ಆಚೆ ತರ್ತೀನಿ ಅಪ್ಪ ಅಂತ ಹೇಳ್ತಾರೆ. ನಾನು ಹೋಗಿ ತಿಂಡಿ ತರ್ತೀನಪ್ಪ, ನೀನು ಆರಾಮಾಗಿರು, ಶ್ರೀಕೃಷ್ಣ ಪರಮಾತ್ಮ ಅಪ್ಪ, ನೀನು ದೇವರು ಅಂತ ಸೂರ್ಯ ಅವರು ರಂಗನಾಥ್ ಅವರಿಗೆ ಹೇಳ್ತಾರೆ. ಆಗ
ಸೂರ್ಯ ಅವರು ಹೊರಗಡೆ ಬರ್ತಾರೆ ತಿಂಡಿ ತರ್ಲಿಕ್ಕಂತ. ಮನೋಜ ಫೋನ್ ಮಾಡ್ತಾ ಇರ್ತಾನೆ. ಮನೋಜ ಯಾಕೋ ಸುಮ್ಮನೆ ಸ್ವಿಚ್ ಆಫ್ ಆಗಿರೋ ಫೋನ್ಗೆ ಫೋನ್ ಮಾಡ್ತಾ ಇರ್ತೀಯ, ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಲ್ಲಿ ಅಪ್ಪನ ಹತ್ರ ಹೋಗು ಒಳಗಡೆ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಒಳಗಡೆ ಹೋಗ್ತಾರೆ, ಸೂರ್ಯ ಅವರು ಹೊರಗಡೆ ತಿಂಡಿ ತರಲಿಕ್ಕೆ ಬರ್ತಾರೆ. ತಿಂಡಿ ತಗೊಳ್ಳೋಕ್ಕೆ ಹೊರಗಡೆ ಬರ್ತಾರೆ. ಇಲ್ಲಿ ಶ್ರುತಿ ರವಿ ಮೋಜು ಮಸ್ತಿ, ಆದರೆ ರವಿಗೆ ಎಲ್ಲೋ ಮನಸ್ಸಲ್ಲಿ ಎಮೋಷ್ನಲ್ ಇದೆ. ನೋಡಿ ನನ್ನ ಫ್ಯಾಮಿಲಿ ಏನು ಮಾಡ್ಕೊಳ್ತಾ ಇದೆ, ಯಾವ ತೊಂದರೆಯಲ್ಲಿದೆಯೋ ಏನು ಅಂತ. ಅವಾಗ ಶ್ರುತಿಗೆ ಕೇಳ್ತಾರೆ ರವಿ ಅವರು, ನೋಡು ನಿನಗೆ ಬೇಜಾರಾಗ್ತಾ ಇಲ್ವಾ? ಯಾಕಂದರೆ ಈಗ ಅಪ್ಪ ಅಮ್ಮ ಹುಡುಕ್ತಾ ಇರ್ತಾರೆ ಏನು ಅಂತ, ನಿನಗೆ ಅದು ಯಾವ ಥರ ಯೋಚನೆ ಇಲ್ವಾ ಅಂತ ಕೇಳ್ತಾರೆ. ನೋಡು ಈಗ ನಾನು ನೀನು ಮದುವೆ ಆಗಿದ್ದೀನಿ, ನಾನು ನೀನು ಫ್ರೀ ಬರ್ಡ್ಸು, ಈಗ ನಾನು ನೀನು ಮೇಜರು, ಹಾಗಾಗಿ ನಮಗೆ ಯಾವುದೇ ಇದಿಲ್ಲ, ನಾವು ನಮ್ಮ ಸ್ವಂತ ದಾರಿಯನ್ನು ನೋಡ್ಕೊಳ್ಳೋಣ ಅಂತ ಶ್ರುತಿ ಅವರು ಹೇಳ್ತಾರೆ. ಕೇವಲ ಒಂದು 4-5 ದಿನ ಅಷ್ಟೇ ಇವಳಿದ್ದು, ಯಾಕಂದರೆ ಶ್ರೀಮಂತಿಕೆ ಅಷ್ಟು ತಲೆಗೆ ಆ್ಯಡ್ ಆಗಿಬಿಟ್ಟೈತೆ ಅಲ್ಲ ಶ್ರೀಮಂತಿಕೆ. ಹಾಗಾಗಿ ಈಗ ರವಿ ಅವರು ಆ ಥರ ಹೇಳ್ತಾರೆ, ನೋಡು ನಾವೊಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿದಾಗ, ಅದೇನು ಬೇಡ, ಮೊಬೈಲ್ ಕಾಲ್ ಮಾಡಿದಾಗ ಅದು ಟ್ರೇಸ್ ಮಾಡ್ಕೊಂಡು ನಮಗೆ ಇಲ್ಲಿ ತನಕ ಬರ್ತಾರೆ ಅಂತ ಹೇಳ್ತಾರೆ. ಯಾರು? ಶ್ರುತಿ ಅವರು ರವಿ ಅವರಿಗೆ ಹೇಳ್ತಾರೆ. ಇಲ್ಲಿ ಸೂರ್ಯ ತಿಂಡಿ ತಗೊಬರ್ತಾನೆ. ಅಪ್ಪ ತಿನ್ನಪ್ಪ, ಒಂದು ತಿನ್ನಪ್ಪ, ನನ್ನ ಬಂಗಾರಪ್ಪ ನೀನು, ನಾನು ರಾಜ ಅಪ್ಪ ನೀನು ಅಂತ ಹೇಳಿ ತಿನ್ಸೋಕ್ಕಂತ ಹೋಗ್ತಾರೆ. ಯಾಕೋ ಚಟ್ನಿ ಒಂದೇ ಇದೆಯಲ್ಲ ಅಂತ ಹೇಳ್ತಾರೆ. ಆಗ ಅಪ್ಪ ಏನು ಬೇಕು ಹೇಳಪ್ಪ ನೀನು, ಏನು ಬೇಕು ಹೇಳು, ನಾನು ಮತ್ತೆ ಬೇರೆ ಏನಾದರೂ ತಂದು ಕೊಡಲ ಅಂತ ಹೇಳ್ತಾರೆ. ನನಗೆ ಒಂದು ತೊಟ್ಟು ವಿಷ ತಂದು ಕೊಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ತಿನ್ನಪ್ಪ ಅಂತ ಅಂದಾಗ ಅದನ್ನು ಕೈಯನ್ನು ಹೊಡಿತಾರೆ, ಕೈಗೆ ಬೇಡ ಅಂತ. ಆವಾಗ ಎಲ್ಲವೂ ಹೊರಗಡೆ ಬಂದು ಬೀಳುತ್ತೆ. ಅವಾಗ ಅದನ್ನೆಲ್ಲ ಆರಿಸ್ತಾ ಇವರು ಅಳ್ತಾ